ನನ್ನ ಪ್ರಕಾರ ಕವಿ ಅಂದರೆ ಯಾರು ಅತ್ಯಂತ ಸೊಗಸಾಗಿ ಸುಂದರವಾಗಿ ಸುಳ್ಳನ್ನು ಹೇಳ್ತಾರೋ ಅವರನ್ನು ನಾವು ಕವಿ ಅಂತ ಅನ್ಬೋದು ಅಂತ ಅನ್ಸುತ್ತೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ಇದುವರೆಗೂ ಮಾತಾಡಿದವರೆಲ್ಲರೂ BRL ಸರ್ ಅವರ ವಯಸ್ಸಿನ ಬಗ್ಗೆ ಮಾತಾಡಿದ್ರು. 79 ತುಂಬಿ 80ಕ್ಕೆ ಪ್ರವೇಶ ಮಾಡ್ತಿದ್ದಾರಲ್ಲ, ಆ 79 80 ಅನ್ನುವಂಥ ಸಂಖ್ಯೆ ಕೂಡ ಒಂದು ಸುಳ್ಳೇ ಇರ್ಬೋದೇನೋ ಅಂತ ನನಗೆ ಅನಿಸುತ್ತೆ. ಅದಿರಲಿ, ಮೊದಲಿಗೆ ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಒಂದು ಸಂಭ್ರಮ ಇದೆಯಲ್ಲ, ಬಹುಶಃ ಈ ರೀತಿಯ ಒಂದು ಸಂಭ್ರಮ, ಜನರ ಪ್ರೀತಿಗೆ ಒಬ್ಬ ಲೇಖಕ ಪಾತ್ರವಾಗೋದು ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅತ್ಯಂತ ವಿರಳ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ನಿರಂತರವಾಗಿ. ಅದು ಇವತ್ತು ಈ ಹುಟ್ಟುಹಬ್ಬದ ಪ್ರಯುಕ್ತ 2 ಸಂಕಲನಗಳು ಬಿಡುಗಡೆ ಆಗಿದೆ. ಒಂದು ಆಯ್ದ ಕವಿತೆಗಳ ಗುಚ್ಛ, ಇನ್ನೊಂದು ಕೊಂಚ ಸಮಯ ಬೇಕು ಅನ್ನುವಂತಹ ಗೀತೆಗಳ ಧ್ವನಿಮುದ್ರಿಕೆ, ದೃಶ್ಯ ಗೀತೆಗಳ ಧ್ವನಿಮುದ್ರಿಕೆ. ಯಾವುದನ್ನಾದರೂ ಅತ್ಯಂತ ಸಾವಧಾನದಿಂದ ಕೇಳಿಸ್ಕೊಳ್ಳಿಕ್ಕೆ ಅಥವಾ ಅನುಭವಿಸ್ಲಿಕ್ಕೆ ಸಾಧ್ಯ ಆಗದಂತಹ ಒಂದು ಕಾಲಘಟ್ಟ ಇವತ್ತು ಅಂತ ನಾವೆಲ್ಲರೂ ಆಗಾಗ ಒಂದು ರೀತಿಯ ಅಳಹಳಿಕೆ ರೀತಿಯಲ್ಲಿ ಮಾತಾಡ್ತಾ ಇರ್ತೇವೆ. ಅದು ಇಂಥದೊಂದು ಸಂದರ್ಭದಲ್ಲಿ ಈ ಭಾವಗೀತೆಗಳ ಧ್ವನಿಮುದ್ರಿಕೆಯನ್ನು ಹೊರಗಡೆ ತಂದಿರೋದಿದೆಯಲ್ಲ, ಅದು ಒಂದು ವಿಶೇಷ ಸಾಹಸ ಅಂತಲೇ ನನಗೆ ಅನಿಸುತ್ತೆ. ಮತ್ತು ಅದು ನಿಜವಾಗ್ಲೂ ಸಾಹಿತ್ಯ ಮತ್ತು ಸಂಗೀತದ ಬಗೆಗೆ ಇರುವಂತಹ ಒಂದು ಪ್ರೀತಿ ಅಂತ ನನಗೆ ಅನಿಸುತ್ತೆ. ಅದು ಈ ಧ್ವನಿಮುದ್ರಿಕೆಯ ಕಾರಣಕ್ಕೋಸ್ಕರ ಮೃತ್ಯುಂಜಯ ದೊಡ್ಡವಾಡ ಅವರಿಗೆ ಅಭಿನಂದನೆಗಳನ್ನು ಮತ್ತು ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವರಾಗಲೇ ಮಾತಾಡಬೇಕಾದ್ರೆ ಹೇಳಿದರು, ಇದು ಕೇವಲ ಗೀತೆಗಳ ಧ್ವನಿಮುದ್ರಿಕೆ ಅಷ್ಟೇ ಅಲ್ಲ, ಅದರ ಹಿಂದೆ ನನ್ನ ಬದುಕಿನ ಒಂದಷ್ಟು ತವಕತಲ್ಲಣಗಳಿದೆ ಅಂತ. ಅದು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಆಗಿದೆ ಅಂದರೆ, ಅವರ ಬದುಕಿನ ತವಕತಲ್ಲಣಗಳು ಮತ್ತು ಈ ಗೀತೆ ಇದೆಯಲ್ಲ, ಇಲ್ಲಿನ ಅನೇಕ ಗೀತೆಗಳು ತುಂಬ ಆಶ್ಚರ್ಯ ಅನಿಸೋ ರೀತಿ, ಅದು ಒಂದು ರೀತಿಯ ವಿಷಾದವನ್ನೇ ಸ್ಥಾಯಿಯನ್ನಾಗಿ ಇರುವಂತಹ ಗೀತೆಗಳು. ಅದು BRL ಸರ್ ಈ ಥರದ ವಿಷಾದವನ್ನೇ ಸ್ಥಾಯಿಯನ್ನಾಗಿ ಒಂದು ಗೀತೆಗಳನ್ನು ರಚನೆ ಮಾಡೋದು ಕೂಡ ನನಗೆ ಒಂದು ರೀತಿಯ ವಿಶೇಷ ಅಂತ ಅನಿಸುತ್ತೆ. ಅದು ಬಹುಶಃ ಯಾವುದೋ ಒಂದು ಕ್ಷಣದಲ್ಲಿ ಅವರಿಗೆ ಅವರ ಅಂತಸ್ಸಾಕ್ಷಿ ಕೂಡ ಹೇಳ್ತೀವಿ ನಾವು, ವಯಸ್ಸಾಗ್ತಿದೆ ಅಂತ. ಅದು ಆ ಕಾರಣಕ್ಕೋಸ್ಕರ ಆ ಥರದ ಒಂದು ಜೀವನದ ಸತ್ಯಗಳನ್ನು ಕುರಿತು ಅವರು ಈ ಗೀತೆಗಳಲ್ಲಿ ಮಾತಾಡ್ತಾ ಇದ್ದಾರೇನೋ ಅಂತ ನನಗೆ ಅನ್ನಿಸ್ತು. ಅದು ಮನಸ್ಸಿನ ಗಾಯಗಳ ಬಗ್ಗೆ ಹೇಳ್ತಾರೆ. ಅದು ಯಾವ ಮಧುರ ನೆನಪುಗಳು ಕ್ಷಣಿಕ ಆಗಿರುತ್ತೆ, ಆದರೆ ಈ ಮನಸ್ಸಿನ ಗಾಯಗಳು ಒಂದು ಆಳವಾಗಿ ನಿರಂತರವಾಗಿ ನಮ್ಮ ಜೊತೆ ಉಳಿದ್ಬಿಡ್ತವೆ ಅಂತ. ಅಂದರೆ ಈ ಬದುಕಿನ ವೈರುಧ್ಯಗಳನ್ನು ಇಲ್ಲಿನ ಎಲ್ಲ ಗೀತೆಗಳು ನಿರಂತರವಾಗಿ ಮಾತಾಡ್ತವೆ ಅಂತ ನನಗೆ ಅನಿಸುತ್ತೆ. ಅದು ಮತ್ತು ಯಾರನ್ನೂ ಕೂಡ ಸುಖಿ ಅಂತ ಕರಿಬೇಡ, ಅದು ಅವರ ಬದುಕಿನಲ್ಲಿ ಕೂಡ ಯಾವುದೇ ಕ್ಷಣದಲ್ಲಿ ಒಂದು ಪಲ್ಲಟಗಳು ಆಗ್ಬೋದು ಅಂತ. ಹಾಗಾದರೆ ಯಾರು ಸುಖಿ ಅಂದರೆ, ಯಾವ ಮನುಷ್ಯ ತನ್ನ ಆಯುಷ್ಯವನ್ನು ಮುಗಿಸಿ ತೀರಿ ಹೋಗ್ತಾನೋ ಅವನನ್ನು ನಾವು ಸುಖಿ ಅಂತ ಕರಿಬೋದು. ಅಂದರೆ ಈ ಜೀವನದ ಎಲ್ಲ ದಂದುಗಳನ್ನು ಕಳ್ಕೊಳ್ಳೋದು ಒಂದು ಮುಕ್ತ ಆಗುವ ಸ್ಥಿತಿ ಇದೆಯಲ್ಲ, ಅದು ನಿಜವಾದ ಸುಖಿ ಸ್ಥಿತಿ ಅಂತ ಹೇಳ್ತಾರೆ. ಅದು ಹೀಗೆ ಅನೇಕ ಬದುಕಿನ ಸತ್ಯಗಳನ್ನು ಹೇಳೋದಿದೆಯಲ್ಲ, ಅದು ತುಂಬ ಮುಖ್ಯ ಕಾವ್ಯದ ನಿಜವಾದ ಕೆಲಸ ಅಂತ ನನಗೆ ಅನಿಸುತ್ತೆ. ಅದು ಒಂದು ಗೀತೆನಲ್ಲಿ ಕೂಡ ಅದು ಅವರ ಬಗ್ಗೆ ಅವರೇ ಬರ್ಕೊಂಡಿರುವಂತಹ ಗೀತೆ ಅಂತ ಅನಿಸುತ್ತೆ. ಅವರ ವ್ಯಕ್ತಿತ್ವಕ್ಕೆ ಹೊಂದುವಂಥದ್ದು. ಇರಬೇಕು ಇರುವಾಗ ಹೀಗೆ ಎಲ್ಲ ನನ್ನದು ಎನ್ನುವ ಹಾಗೆ ಅನ್ನುವಂಥದ್ದು ಇದೆಯಲ್ಲ, ಅದು ಮಳೆಬಿಲ್ಲಿನ ಹಾಗೆ ಇರುವ ತನಕ ನೋಡುವ ಕಣ್ಣಿಗೆ ನೀಡುವ ಪುಳಕ ಅಂತ. ಅದು ಅವರ ವ್ಯಕ್ತಿತ್ವ ಕೂಡ ಹೊಂದುವಂತಹ ಮಾತು. ಅದು ಅಂದರೆ ಎಲ್ಲ ನನ್ನದು ಅಂತ ಅಂದ್ಕೊಂಡು ಬದುಕೋದಿದೆಯಲ್ಲ ಒಬ್ಬ ಮನುಷ್ಯ, ಅದರ ಪ್ರತಿಫಲ ಇವತ್ತು ನಾವಿಲ್ಲಿ ಸಭಾಂಗಣದಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಭಾನುವಾರ ಎಷ್ಟೊಂದು ಕಾರ್ಯಕ್ರಮಗಳು ಈ ನಗರದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರೋ ಸಂದರ್ಭದಲ್ಲಿ ಇಷ್ಟೊಂದು ಜನ ಪ್ರೀತಿಯಿಂದ ಬಂದಿರೋದಿದೆಯಲ್ಲ, ಇದು ಯಾಕೆ ಅಂದರೆ ಅವರು ಆ ಪ್ರೀತಿಯನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ ಕವಿ. ಅದು ಆ ಪ್ರೀತಿಯ ಸಂಕೇತ ಈ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಈ ಸಂಕಲನದ ಶೀರ್ಷಿಕೆನೇ ಒಂದು ವಿಶೇಷ ಇದೆ ಅದರಲ್ಲಿ ಅಂತ ನಾನು ಭಾವಿಸ್ತೇನೆ. ವಿಪುಲ ರೂಪಧಾರಿಣಿ ಅನ್ನುವಂತಹದ್ದು. ಈ ವಿಪುಲ ರೂಪಧಾರಿಣಿಗೆ ಅವರು ಪರಾತ್ಮ ಪ್ರವೇಶದ ಕವಿತೆಗಳು ಅಂತ ಇಲ್ಲಿನ 33 ಕವಿತೆಗಳಿಗೆ ಒಂದು ಅಡಿ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಅದು GS ಸಮೂರ ಅವರ ವಿಮರ್ಶೆಯ ಒಂದು ಮಾತನ್ನು ಹೆಕ್ಕಿ ಆ ಪರಾತ್ಮ ಪ್ರವೇಶದ ಕವಿತೆಗಳು ಅಂದರೆ, ಕವಿ ಮತ್ತೊಂದು ವ್ಯಕ್ತಿತ್ವದಲ್ಲಿ ಒಂದು ಪ್ರವೇಶ ಮಾಡಿ ಒಂದು ಸ್ವಗತದ ರೀತಿಯಲ್ಲಿ ಕವಿತೆಗಳನ್ನು ನಿರೂಪಿಸೋದು ಈ ಸಂಕಲನದ ವಿಶೇಷ. ಅದು ಅಂದರೆ ಮತ್ತೊಂದು ವ್ಯಕ್ತಿತ್ವದ ಅನನ್ಯತೆಯನ್ನು ಕಟ್ಟಿಕೊಡುವಂತಹ ರಚನೆಗಳು ಇವು, ವ್ಯಕ್ತಿ ಚಿತ್ರಗಳು ಅಂತ ಒಂದು ಹೋಗವಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಅದು ಇಲ್ಲಿನ ವ್ಯಕ್ತಿತ್ವಗಳಿದೆಯಲ್ಲ,
ಇದು ಜನಪ್ರಿಯತೆಗೆ ಮತ್ತು ಜನಮನ್ನಣೆಗೆ ಒಳಗಾದಂತಹ ವ್ಯಕ್ತಿತ್ವಗಳು. ಈ ವ್ಯಕ್ತಿತ್ವಗಳ ಬಗ್ಗೆ ಕವಿಗೆ ಒಂದು ರೀತಿಯ ಮೆಚ್ಚುಗೆ ಇದೆ, ಅಭಿಮಾನ ಇದೆ ಮತ್ತು ಒಂದು ಕುತೂಹಲ ಇದೆ. ಅದು ಅಂದರೆ ಈ ಅಭಿಮಾನ, ಕುತೂಹಲ ಮತ್ತು ಮೆಚ್ಚುಗೆ ಈ ಮೂರನ್ನೂ ಒಳಗೊಂಡಂತೆ ಮತ್ತು ವಿಮರ್ಶಾತ್ಮಕವಾಗಿ ಕೂಡ ಈ ವ್ಯಕ್ತಿತ್ವಗಳನ್ನು ಕಟ್ಟಿಕೊಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಈ ಕೃತಿನಲ್ಲಿ ಅಂತ ಅನಿಸುತ್ತೆ ನನಗೆ. ಅದು ಆದರೆ ನನಗೆ ವೈಯಕ್ತಿಕವಾಗಿ ಪರಾತ್ಮ ಪ್ರವೇಶ ಅನ್ನುವಂತಹ ಪರಿಕಲ್ಪನೆ ಅಷ್ಟು ಹಿತವಾದದ್ದಲ್ಲ ಅಂತ ನನಗೆ ವೈಯಕ್ತಿಕವಾಗಿ. ಅದು ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ಒಬ್ಬ ಕವಿಯ ಒಂದು ಪ್ರಾಥಮಿಕ ಕರ್ತವ್ಯನೇ ಯಾವಾಗಲೂ ಒಂದು ಈ ಲೋಕದ ಜೊತೆಗೆ ಒಂದು ಅನುಸಂಧಾನ ಮಾಡುವಂಥದ್ದು. ಅಂದರೆ ಇಲ್ಲಿ ವೈಯಕ್ತಿಕ ಅನ್ನೋದಕ್ಕಿಂತಲೂ ಹೆಚ್ಚಿನ ಹಂತದಲ್ಲಿ ಮೀರಿ, ಅದು ವೈಯಕ್ತಿಕತೆಯನ್ನು ಮೀರಿ ಇಡೀ ಜಗತ್ತನ್ನೇ ತನ್ನೊಳಗೆ ಆವಾಹಿಸಿಕೊಂಡು ಒಂದು ಪರಾತ್ಮ ಪ್ರವೇಶ ಮಾಡೋ ಪ್ರಕ್ರಿಯೆ ಎಲ್ಲ ಕವಿಗಳು ಮಾಡ್ತಾ ಇರ್ತಾರೆ. ಅದು ಹೀಗಿರಬೇಕಾದ್ರೆ ಇದು ಪರಾತ್ಮ ಪ್ರವೇಶದ ಕವಿತೆಗಳು ಅಂತ ಒಂದು ರೀತಿ ಪ್ರತ್ಯೇಕವಾಗಿ ನೋಡೋದು ಸ್ವಲ್ಪ ಕಷ್ಟ ಅಂತ ನನಗೆ ಅನಿಸುತ್ತೆ. ಅಂದರೆ ಒಬ್ಬ ಬರಹಗಾರನ ಬರವಣಿಗೆಯ ಒಟ್ಟು ಪ್ರಕ್ರಿಯೆನೇ ತನ್ನದಲ್ಲದ್ದನ್ನು ಆವಾಹಿಸಿಕೊಂಡು ತನ್ನದನ್ನಾಗಿಸ್ಕೊಳ್ಳೋದು ಮತ್ತು ಅದಕ್ಕೆ ಒಂದು ರೀತಿಯ ಸೃಜನಶೀಲತೆಯ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳುವಂಥದ್ದು. ಇದು ಪರಾತ್ಮ ಅಂತ ನನಗೆ ಅನಿಸುತ್ತೆ. ಅದು ಇದನ್ನು ನೋಡೋದಾದರೆ ಮತ್ತು ಕವಿ ಇನ್ನೊಬ್ಬರ ಮನಸ್ಸನ್ನು ಒಕ್ಕು ಅವರ ಭಾವವನ್ನು ಅಭಿವ್ಯಕ್ತಿ ಮಾಡೋದಿದೆಯಲ್ಲ, ಅದು ಕೂಡ ಒಂದು ಮಟ್ಟಿಗೆ ಅಷ್ಟೇ ಸಾಧ್ಯ ಅಂತ. ಅಂದರೆ ಅವರೇ ಒಂದು ಗೀತೆನಲ್ಲೇ ಹೇಳ್ತಾರಲ್ಲ, ನಾವು ಮನುಷ್ಯರನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಯಾರನ್ನು ಸುಖಿ ಅಂತ ಕರೀಲಿಕ್ಕಾಗಲ್ಲ ಅಂತ. ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಜೀವನವನ್ನು. ಅದು ಆಗಿರಬೇಕಾದ್ರೆ ಈ ಪರಾತ್ಮ ಅನ್ನೋದು ಕೂಡ ಒಂದು ಹಂತದವರೆಗೆ ಅಷ್ಟೇ ಸಾಧ್ಯವಾಗುವಂತಹ ಪ್ರಕ್ರಿಯೆ ಅಂತ ಅನಿಸುತ್ತೆ. ಅದು ಹಾಗಾದರೆ ಈ ಪರಾತ್ಮದ ಆಚೆಗೆ ಏನು ಈ ಕೃತಿ ಅಂದರೆ, ನನಗೆ ಇದು BRL ಅವರ ಅತ್ಯುತ್ತಮ ಕವಿತೆಗಳ ಸಂಕಲನ ಅಂತ ನನಗೆ ಅನಿಸುತ್ತೆ. ಅದು ಈ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ, ಯಾರೇ ವಿಮರ್ಶಕರಿಗೆ BRL ಅವರ ಆಯ್ದ ಕವಿತೆಗಳ ಅತ್ಯುತ್ತಮ ಕವಿತೆಗಳ ಸಂಕಲನ ಮಾಡಿಕೊಡಿ ಅಂತ ಕೇಳಿದರೂ ಕೂಡ ಅವರ ಆಯ್ಕೆಗಳಲ್ಲಿ ಇಲ್ಲಿನ ಬಹುತೇಕ ಕವಿತೆಗಳು ಇರಲಿಕ್ಕೆ ಸಾಧ್ಯ ಮತ್ತು ಇರ್ತವೆ ಅಂತ ನನ್ನ ವೈಯಕ್ತಿಕ ನಂಬಿಕೆ ಒಬ್ಬ ಓದುಗನಾಗಿ. ಆ ಕಾರಣಕ್ಕೋಸ್ಕರ ಇಲ್ಲಿನ ಕವನ ಸಂಕಲನ ಇದೆಯಲ್ಲ, ಪುಟ್ಟ ಕೃತಿ, ಇದು 100 ಪುಟಗಳ ಕೃತಿ ಇದೆಯಲ್ಲ, ಇದು BRL ಅವರ ಸಮಗ್ರ ಕಾವ್ಯವನ್ನು ಓದಲಿಕ್ಕೆ ಅವಕಾಶ, ಅಂದರೆ ಸಮಯ, ವ್ಯವಧಾನ, ಸಾವಧಾನ ಇಲ್ಲದೆ ಇರುವಂತಹ ಹೊಸ ತಲೆಮಾರಿಗೆ BRL ಅಂದರೆ ಏನು, ಅವರ ಕಾವ್ಯದ ಸೊಗಡು ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಇದು ಒಂದು ದೀಪಿಕೆಯಾಗಿ ಕೆಲಸ ಮಾಡುತ್ತೆ. ಈ ಕೃತಿ ಒದಗಿ ಬರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಇಂಥದೊಂದು ಆಯ್ದ ಕವಿತೆಗಳ ಸಂಕಲನವನ್ನು ಕವಿನೇ ಮಾಡಿಕೊಡೋದಿದೆಯಲ್ಲ, ಅದು ಒಂದು ವಿಶೇಷವಾದ ಸಂಗತಿ ಅಂತ ನನಗೆ ಅನಿಸುತ್ತೆ. ಇದರ ಆಚೆಗೆ ಅಂದರೆ ಈ ಪ್ರಾತಿನಿಧಿಕ ಕವಿತೆಗಳ ರೀತಿಯನ್ನು ನೋಡಲಿಕ್ಕಾಗದೆ ಸಾಧ್ಯ ಇದೆ ಅಂತ. ಇದರ ಆಚೆಗೆ ಈ ಕೃತಿಗೆ ಮತ್ತೊಂದು ವಿಶೇಷ ಇದೆ ಅಂತ ನನಗೆ ಅನಿಸುತ್ತೆ. ಅದು ನಮ್ಮೆಲ್ಲರಿಗೂ ಗೊತ್ತು, ಕಳೆದ 1 ವಾರದಲ್ಲಿ ಫೇಸ್ಬುಕ್ ನೋಡುವಂತಹ ಅಭ್ಯಾಸ ನಿಮಗೆ ಇರೋದೇ ಆದರೆ, ಫೇಸ್ಬುಕ್ ತುಂಬ ಅವರ ಪರಿಚಯದವರೆಲ್ಲ ಒಂದು ಶುಭಾಶಯಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ಅವರೆಲ್ಲರೂ ಆ ಶುಭಾಶಯಗಳ ಒಂದು ಸಾಮಾನ್ಯ ರೂಪ ಏನು ಅಂದರೆ, ಅವರ ತುಂಟತನವನ್ನು ನೆನಪಿಸ್ಕೊಂಡಿರೋವಂಥದ್ದು, ಅವರ ಲವಲವಿಕೆಯ ವ್ಯಕ್ತಿತ್ವವನ್ನು ನೆನಪಿಸ್ಕೊಂಡಿರೋದು. ಅದು ಒಂದು ರೀತಿಯಲ್ಲಿ ಸರಿ, ಹೌದು, ಅವರ ಲವಲವಿಕೆ ವ್ಯಕ್ತಿತ್ವ ಇದೆ, ಅವರ ಕಾವ್ಯದಲ್ಲಿ, ಒಟ್ಟಾರೆ ಸಾಹಿತ್ಯದಲ್ಲಿ ಒಂದು ತುಂಟತನ ಇದೆ, ಜೀವನ ಪ್ರೀತಿ ಇದೆ. ಅದೇ ಕಾಲಘಟ್ಟಕ್ಕೆ ನಾವು ಅವರ ತುಂಟತನವನ್ನು ಮುಂದು ಮಾಡಿಕೊಂಡು ಅವರ ಕಾವ್ಯದ ಗಾಂಭೀರ್ಯವನ್ನು ನಾವು ಚರ್ಚೆ ಮಾಡ್ತಾ ಇಲ್ವೇನೋ ಬಹುತೇಕ ಸಂದರ್ಭಗಳಲ್ಲಿ ಅಂತ ನನಗೆ ಅನಿಸುತ್ತೆ. ಈ ರೀತಿ BRL ಅವರ ಕಾವ್ಯದ ಗಾಂಭೀರ್ಯವನ್ನು ಚರ್ಚೆ ಮಾಡಲಿಕ್ಕೆ ಅವರೇ ಒಂದು ವೇದಿಕೆಯನ್ನು ಈ ಕೃತಿಯ ಮುಖಾಂತರ ಒದಗಿಸಿದ್ದಾರೆ. ಇಲ್ಲಿನ ಎಲ್ಲ ಕವಿತೆಗಳಲ್ಲಿ ಅವರ ವ್ಯಕ್ತಿತ್ವದ ಛಾಪು ಅಂತ ನಾವು ಕರೀಬಹುದಾದ ತುಂಟತನ ಇದ್ದರೂ ಕೂಡ, ಅದರ ಆಚೆಗೆ ಜೀವನದ ಸತ್ಯಗಳನ್ನು ಅತ್ಯಂತ ಗಂಭೀರವಾಗಿ ನಮ್ಮ ಜೊತೆ ಹಂಚ್ಕೊಳ್ಳೋದಿದೆಯಲ್ಲ, ಒಂದು ಸಂವಾದಕ್ಕೆ ಎಡೆ ಮಾಡಿಕೊಡೋದಿದೆಯಲ್ಲ, ಅದು ಇಲ್ಲಿನ ಕವಿತೆಗಳ ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ. ಆ ಚರ್ಚೆ ಅಥವಾ ಆ ಕಾವ್ಯದ ವಿಸ್ಮಯ ಆ ಕೃತಿಯ ಶೀರ್ಷಿಕೆನಲ್ಲೇ ಇದೆ, ವಿಪುಲ ರೂಪಧಾರಿಣಿ ಎನ್ನುವಂತಹದ್ದು. GSS ಅವರ ಕವಿತೆಯ ಸಾಲು ಅದು. ಆ ಕವಿಯ ಮನಸ್ಸು ಅಂತ ಅವ್ರದ್ದೊಂದು ಗೀತೆ, ಅದು ಪ್ರಕೃತಿಯಂತೆ ಕವಿಯ ಮನಸ್ಸು ವಿಪುಲ ರೂಪಧಾರಿಣಿ ಅಂತ. ಅದು ಅಂದರೆ ಈ ಪ್ರಕೃತಿಗೆ ಮತ್ತು ಈ ಭೂಮಿಗೆ ಒಂದು ಜೀವಶಕ್ತಿ ಇದೆ, ಒಂದು ಸೃಷ್ಟಿ ಶಕ್ತಿ ಇದೆ. ಅದು ಆ ಪ್ರಕೃತಿಗೆ ಮತ್ತು ಭೂಮಿಗೆ ಇರುವಂತಹ ಈ ಜೀವಶಕ್ತಿ, ಸೃಷ್ಟಿ ಶಕ್ತಿ ಕವಿಗೂ ಕೂಡ ಇದೆ ಅಂತ ನಾವೆಲ್ಲರೂ ನಂಬ್ಕೊಂಡಿದ್ದೇವಲ್ಲ, ಅದಕ್ಕೆ ಉದಾಹರಣೆಯಾಗಿ ಇವತ್ತು ಬಿಡುಗಡೆಯಾದಂತಹ ಈ ಸಂಕಲನದ ಕವಿತೆಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಎಷ್ಟೊಂದು ರೂಪಗಳಲ್ಲಿ ಕವಿ ಕಾಣಿಸ್ಕೊಳ್ತಾರೆ ಅಂದರೆ,
ಸಿಂಧಬಾದ್ ಇರ್ಬೋದು, ಕೊಲಂಬಸ್ ಇರ್ಬೋದು, ಗುಂಡಪ್ಪ ವಿಶ್ವನಾಥ್ ಇರ್ಬೋದು, ಗಾಂಧಿ ಇರ್ಬೋದು, ನೆಹರು ಇರ್ಬೋದು, ಗೆಲಿಲಿಯೋ, ಯುಲಿಸಿಸ್, ಯೂರಿಡಿಸ್, ಟೆರಿಷಿಯಸ್, ಹೀಗೆ ಅನೇಕ ಪಾತ್ರಗಳಲ್ಲಿ, ವ್ಯಕ್ತಿತ್ವಗಳಲ್ಲಿ ಕವಿ ಕಾಣಿಸ್ಕೋತಾರೆ. ಈ ಮಾತನ್ನು ನಾನು ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಹೇಳ್ತೇನೆ. ಅಂದರೆ ಇಲ್ಲಿ ಏಕಕಾಲಕ್ಕೆ ಅನೇಕ ವ್ಯಕ್ತಿತ್ವಗಳು ನಮಗೆ ಮುಖಾಮುಖಿ ಆಗ್ತವೆ. ಅದು ಗುಂಡಪ್ಪ ವಿಶ್ವನಾಥ್ ಇರ್ಬೋದು, ಸಿಂಧಬಾದ್ ಇರ್ಬೋದು, ಕೊಲಂಬಸ್ ಇರ್ಬೋದು. ಆದರೆ ಅದೇ ಕಾಲಘಟ್ಟಕ್ಕೆ ಅವರು ಬೇರೆ ಅಲ್ಲ, ಕವಿ ಬೇರೆ ಅಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಈ ಕವಿತೆಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅದು ಇವರು ಈ ಕವಿತೆಗಳ ಮುಖಾಂತರ ನಮ್ಮನ್ನು ಪುರಾಣ, ಇತಿಹಾಸ ಮತ್ತು ವರ್ತಮಾನ ಈ ಮೂರೂ ನೆಲೆಗಳಲ್ಲಿ ನಮ್ಮನ್ನು ಕೈ ಹಿಡಿದು ಅಡ್ಡಾಡಿಸ್ತಾರೆ ಅಂತ ನನಗೆ ಅನಿಸುತ್ತೆ. ಅದು ಇಲ್ಲಿನ ಕವಿತೆಗಳ ಬಹುದೊಡ್ಡ ವಿಶೇಷ ನನಗೆ ಅನಿಸಿದ್ದು, ಇಡೀ ಜಗತ್ತು ಇಲ್ಲಿನ ಕವಿತೆಗಳ ಭಿತ್ತಿಯಾಗಿದ್ದರೂ ಕೂಡ, ಅಂದರೆ ಕವಿ ಇಡೀ ಜಗತ್ತಿನ ಬಗ್ಗೆ ಮಾತಾಡ್ತಾ ಇದ್ರು ಕೂಡ ಅವರ ಬೇರುಗಳಿದೆಯಲ್ಲ ಅದು ಈ ನೆಲದ್ದು ಅಂತ. ಅಂದರೆ ಒಂದು ಮಧ್ಯಮ ವರ್ಗದ ಒಂದು ಪ್ರಜ್ಞೆ ಇಲ್ಲಿನ ಎಲ್ಲ ಕವಿತೆಗಳಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅದು ನಾನು ಇದನ್ನು ವಿವೇಕ ಅಂತ ಕರೀಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ಮಧ್ಯಮ ವರ್ಗದ ವಿವೇಕ ಇಲ್ಲಿನ ಕಾವ್ಯದ ಕೇಂದ್ರ ಗುಣ ಅಂತ ನಾನು ಭಾವಿಸ್ತೇನೆ. ಅದು ಇಲ್ಲಿನ ಸಂಕಲನದ ಮೊದಲ 2 ಕವಿತೆಗಳೇನೆ ಅದಕ್ಕೆ ಒಳ್ಳೆಯ ಉದಾಹರಣೆಗಳು. ವಾಸಂತಿ ಮತ್ತು ಗೋಪಿ ಮತ್ತು ಗಾಂಡಲೀನ ಕವಿತೆಗಳು. ಅದು ಇಲ್ಲಿನ ವಾಸಂತಿ ಇದ್ದಾಳಲ್ಲ, ಆಕೆ ತನ್ನ ಬದುಕಿನ ಅತ್ಯಂತ ಸಂಕಟದ ಅಥವಾ ದುರ್ಬರ ಗಳಿಗೆಗಳನ್ನು ನೆನಪಿಸ್ಕೋತಾ ಒಂದು ಬಾವಿಕಟ್ಟೆಯ ಮೇಲೆ ಕೂತಿದ್ದಾಳೆ. ಅದು ಈ ಸಂಕಟಗಳನ್ನು ಮೀರಲಿಕ್ಕೆ ಅಥವಾ ಸಂಕಟಗಳಲ್ಲೇ ಮುಳುಗಿ ದುರಂತವನ್ನು ಕಂಡುಕೊಳ್ಳಲಿಕ್ಕೆ ಆ 2 ಆಯ್ಕೆಗಳು ಅವಳ ಮುಂದೆ ಇದ್ದಾವೆ. ಆದರೆ ಅವಳು ಕೊನೆಗೆ ಆಯ್ಕೆ ಮಾಡಿಕೊಳ್ಳುವಂಥದ್ದು ಒಂದು ಜೀವನ ದೊಡ್ಡದು ಅನ್ನುವಂತಹ ಒಂದು ಬದುಕಿನ ಜೀವನ ಪ್ರೀತಿಯ ಒಂದು ದಾರಿಯನ್ನು. ಅದು ಅಂದರೆ ತನ್ನ ಬದುಕಿನ ದುರ್ಬರ ಗಳಿಗೆ ಒಂದನ್ನು ದಾಟುವ ಕ್ಷಣ ಇದೆಯಲ್ಲ, ಬದುಕು ದೊಡ್ಡದು ಅನ್ನುವಂಥ ಒಂದು ಜ್ಞಾನೋದಯ ಇದೆಯಲ್ಲ, ಪಾಠ ಇದೆಯಲ್ಲ, ಆ ಕ್ಷಣ ಆಕೆ ಬಾವಿಕಟ್ಟೆಯಿಂದ ಇಳಿದು ಮನೆ ಒಳಗಡೆ ಹೋಗ್ತಾಳೆ. ಇದು ಒಂದು ಮಧ್ಯಮ ವರ್ಗದ ವಿವೇಕ ಅಂತ ನನಗೆ ಅನಿಸುತ್ತೆ. ಇದು ಗಾಂಡಲೀನ ಕವಿತೆಯಲ್ಲಿ ಮತ್ತೊಂದು ರೀತಿ ವರ್ಕ್ ಆಗುತ್ತೆ. ಇದು ಗೋಪಿ ಕ್ಯಾಬರೆಗೆ ಹೋಗಿ ಗಾಂಡಲೀನಳ ಸೌಂದರ್ಯ ಮತ್ತು ನೃತ್ಯಕ್ಕೆ ಮರುಳಾಗಿ ಇನ್ನೇನು ತನ್ನ ನೈತಿಕತೆಯನ್ನು ಕಳ್ಕೊಂಡ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅವನಿಗೂ ಕೂಡ ಒಂದು ಜ್ಞಾನೋದಯ ಆಗುತ್ತೆ. ಅದು ಒಂದು ತುಂಬ ಸುಂದರವಾದ ಸಾಲುಗಳು ಬರುತ್ತೆ. ಅದು ಅವರ BRL ಅವರ ಒಂದು ಛಾಪು ಇರುವಂತಹ ಇದು. ಅದು ಅವನು ಎಷ್ಟರ ಮಟ್ಟಿಗೆ ಪರವಶ ಆಗ್ತಾನೆ ಅಂದರೆ, ಗೋಪಿ ಅವಳನ್ನು ನೋಡಿ ಗಾಂಡಲೀನಳ ಬಾಂಡಲಿ ಕಣ್ಣುಗಳಲ್ಲಿ, ಹಳ್ಳ ದಿಣ್ಣೆಗಳಲ್ಲಿ, ಕೊತ ಕೊತ ಕುದಿಯುವ ಕಾಮದ ಎಣ್ಣೆ ಬೆಣ್ಣೆಗಳಲ್ಲಿ ಬುರ ಬುರ ಊದಿ ಗಿರಗಿರ ತಿರುಗುವ ಬೋಂಡವಾದ ಗೋಪಿ ಅಂತ ಬರೀತಾರೆ. ಅದು ಹೀಗೆ ಗಾಂಡಲೀನಳಲ್ಲಿ ಕಳೆದು ಹೋಗುವಂತಹ ಗೋಪಿಗೆ ಅವನ ಹೆಂಡತಿ ವೆಂಕಟಲಕ್ಷ್ಮಿಯ ನೆನಪಾಗುತ್ತಲ್ಲ, ಆ ಕ್ಷಣ ಅವನೊಳಗಡೆ ಒಂದು ವಿವೇಕ ಜಾಗೃತ ಆಗುತ್ತೆ. ಅವನು ಅವಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಆ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ನೋ ಅಥವಾ ಜಾರಿ ಬಿದ್ನೋ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಆ ಕವಿತೆ ನಮ್ಮ ಮುಂದೆ ಇಡುತ್ತೆ. ಅದು ಇಲ್ಲಿ ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಒಂದು ನೈತಿಕ ಪ್ರಜ್ಞೆ ಇದೆಯಲ್ವಾ, ಒಂದು ಮಧ್ಯಮ ವರ್ಗವನ್ನು ಕಾಪಾಡುವಂತಹ ಒಂದು ನೈತಿಕ ಪ್ರಜ್ಞೆ. ಇದನ್ನು ಒಂದು ನೈತಿಕತೆ ಅನ್ನೋದಕ್ಕಿಂತಲೂ ಒಂದು ನಾನು ಮಧ್ಯಮ ವರ್ಗದ ವಿವೇಕ ಅಂತ ನಾನು ಭಾವಿಸ್ತೇನೆ. ಅದು ನೈತಿಕತೆ ಹೌದು, ಆ ನೈತಿಕತೆ ಅನ್ನುವ ಒಂದು ತುಂಬ ದೊಡ್ಡ ಶಬ್ದ. ಆದರೆ ನಮ್ಮನ್ನು ನಾವು ನಿಗ್ರಹಿಸಿಕೊಳ್ಳುವಂತಹ ಮತ್ತು ನಮ್ಮ ಮಿತಿಗಳನ್ನು, ಅಂದರೆ ಈ ಅಧಪತನಕ್ಕೆ ಹೋದರೆ ನಮ್ಮ ಬದುಕನ್ನೇ ಕಳೆದುಕೊಳ್ಳುವಂತಹ ಒಂದು ಸಾಧ್ಯತೆ ಇದೆಯಲ್ಲ, ಅದನ್ನು ತೋರಿಸಿಕೊಡುವಂತಹ ಒಂದು ನೈತಿಕ ಪ್ರಜ್ಞೆಯನ್ನು ಈ ಕವಿತೆ ನಮಗೆ ಕಾಣಿಸುತ್ತೆ ಅಂತ ನನಗೆ ಅನಿಸುತ್ತೆ. ಅದು ಈ ಹಂಸಲೇಖ ಅವರ ನಂತರದ ಸಿನಿಮಾದಲ್ಲಿ ಕೂಡ ಈ ಥರದೊಂದು ಪ್ರಸಂಗ ಬರುತ್ತೆ, ಒಂದು ಸಾಂಗಲ್ಲಿ. ಅದು ಅವ್ರು ಬರೀತಾರೆ, ಡಿಸ್ಕೋ ರುಕ್ಕಮ್ಮ ಅನ್ನುವಂಥ ಗೀತೆಯನ್ನು ನೀವು ಕೇಳಿರಬೇಕು. ಅದು ಕೊನೆಗೆ ಅವನು ನೃತ್ಯವನ್ನು ನೋಡಿದಂತಹ ಒಬ್ಬ ವ್ಯಕ್ತಿ ಕೊನೆಗೆ ಹೇಳ್ತಾನೆ, ಇಲ್ಲ ನನಗೆ ಬರೀ ಕುಣಿತ ಸಾಕು, ಸಂಸಾರಸ್ಥರ ರೂಲ್ಸ್ಗಳನ್ನು ನಾನು ಮೀರಲ್ಲ ಅಂತ ಒಂದು ಮಾತನ್ನು ಹೇಳ್ತಾನಲ್ಲ. ಅದಕ್ಕೆ ಎಲ್ಲಿ ಕೇಂದ್ರ ಮೂಲ ಯಾವುದು ಅಂದರೆ ಬಹುಶಃ ಈ ಕವಿತೆ ಅಂತ ನಾನು ಭಾವಿಸ್ತೇನೆ. ಅದು ಅಂದರೆ ಸಂಸಾರಸ್ಥರ ರೂಲ್ಸ್ಗಳನ್ನು ಮೀರದ ಒಂದು ಮಧ್ಯಮ ವರ್ಗದ ವಿವೇಕ ಇದೆಯಲ್ಲ, ಅದನ್ನು ಈ ಕವಿತೆ ನಮ್ಮ ಗಮನಕ್ಕೆ ತರುತ್ತೆ ಅಂತ. ಶಶಿಯ ಮೊರೆ ಅನ್ನುವಂತಹ ಕವಿತೆಯಲ್ಲಿ ಕೂಡ ಇಂಥದ್ದೊಂದು ವಿವೇಕ ಕೆಲಸ ಮಾಡುತ್ತೆ. ಅದು ಶಶಿ ತನ್ನ ಗೆಳೆಯರ ಜೊತೆ ಅಥವಾ ಈ ಸಮಾಜದ ಜೊತೆ ಇಡೀ ಕವಿತೆ ಒಂದು ರೀತಿಯ ಪೋಲಿತನದಲ್ಲಿ ಶುರು ಆಗುತ್ತೆ. ಅದು ಆದರೆ ಕೊನೆಗೊಳ್ಳುವಂತಹದ್ದು ನನ್ನ ಬಸಿರಲ್ಲೂ ಒಂದು ವಿಯಟ್ನಾಂ ಬಿತ್ತಬೇಡಿ ಅನ್ನುವಂಥ ಒಂದು ಶಶಿಯ ಉದ್ಗಾರ ಇದೆಯಲ್ಲ, ಅದು ಒಂದು ವಿವೇಕವನ್ನು ದಾಟಿಸುವಂತಹ ಒಂದು ಕ್ರಮ ಅಂತ ನಾನು ಭಾವಿಸ್ತೇನೆ. ಅದು
ಹೀಗೆ ಒಂದು ಮಧ್ಯಮ ವರ್ಗದ ವಿವೇಕವನ್ನು ಅವರು ದಾಟಿಸ್ತಾ ಇದ್ರು ಕೂಡ, ಕಟ್ಕೊಡ್ತಾ ಇದ್ರು ಕೂಡ, ಅದನ್ನು ಅಭಿವ್ಯಕ್ತಿಗೊಳಿಸುವ ಕ್ರಮ ಇದೆಯಲ್ಲ, ಅದು ಅಪ್ಪಟ ಬಿ ಆರ್ ಎಲ್ ಅವರ ತನದ್ದು, ತುಂಟತನದ್ದು ಮತ್ತು ಪೋಲಿತನದ್ದು. ಅದು ಉಮಾ ಮತ್ತು ರಮಾ ಅನ್ನುವಂಥ ಕವಿತೆಯನ್ನು ಕೂಡ ನಾವು ಇದರ ಭಾಗವಾಗಿ ನೋಡ್ಲಿಕ್ಕೆ ಸಾಧ್ಯ. ಉಮಾ ಮತ್ತು ರಮಾ ಇರ್ಬೋದು, ಮತ್ತು ಹರಿ ಮತ್ತು ಗಿರಿ ಅನ್ನುವಂಥ ಒಂದು ಅವಳಿ ಜವಳಿ ಇರ್ಬೋದು. ಇದು ಪರಾತ್ಮದೊಳಗೆ ಪರಾತ್ಮ ನಡೆಯುವಂತಹ ಕವಿತೆಗಳು ಇವು. ಅಂದರೆ ಉಮಾ ಇದಳಲ್ಲ, ಉಮಾ ಮತ್ತು ರಮಾ, ಉಮಾ ಅವಳ ನೆನಪುಗಳಲ್ಲಿ ರಮಾಳನ್ನು ಜೀವಂತಗೊಳಿಸ್ತಾ ಹೋಗ್ತಾಳೆ. ಅದು ಒಂದು ಗಟ್ಟಿಗಿತ್ತಿಯಾದಂತಹ ವ್ಯಕ್ತಿತ್ವವನ್ನು, ಅದು ಅವಳಿಗೆ ರಮಾಳ ಜೊತೆ ರಮಾಳ ರೀತಿ ಬದುಕಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಅವಳ ದುರಂತ ಇವಳನ್ನು ನಿಯಂತ್ರಿಸ್ತಾ ಇರುತ್ತೆ. ಅದು ಆಗ್ಲಿಕ್ಕಾಗಲ್ಲ, ಆದರೆ ಆಗಬೇಕು ಅನ್ನುವಂಥ ಆಸೆ ಅದು. ಇದೇ ರೀತಿಯ ಜಿಜ್ಞಾಸೆ ಹರಿ ಮತ್ತು ಗಿರಿನಲ್ಲಿ ಕೂಡ ಇದೆ. ಹೀಗೆ ಮಧ್ಯಮ ವರ್ಗದ ವಿವೇಕವನ್ನು ನಿರಂತರವಾಗಿ ಕಟ್ಟಿಕೊಡುವಂಥ ಈ ಸಂಕಲನ ಕೊನೆಗೊಳ್ಳುವಂತಹದ್ದು ಸಣ್ಣ ಸಂಗತಿ ಎನ್ನುವಂಥ ಒಂದು ಪುಟ್ಟ ಪದ್ಯದ ಮುಖಾಂತರ. ಅದು ಆದರೆ ಈ ಸಣ್ಣ ಸಂಗತಿ ಎನ್ನುವಂತಹದ್ದು ಶೀರ್ಷಿಕೆ ಆದರೂ ಕೂಡ ಅದು ಬದುಕಿನ ಬಹುದೊಡ್ಡ ಸತ್ಯವನ್ನು ನಮ್ಮ ಜೊತೆ ಕಾಣಿಸುತ್ತೆ, ಹಂಚಿಕೊಳ್ಳುತ್ತೆ ಅಂತ ನನಗೆ ಅನಿಸುತ್ತೆ. ಅದು ಒಂದು ಮನೆ ಕೆಲಸದ ಹೆಣ್ಣುಮಗಳು ಆಕೆಯ ಕಷ್ಟಕ್ಕೆ ಆಶ್ರಯಿಸ್ತಾ ಇರ್ತಾಳೆ. ಅದು ಇವರು ಉದಾರವಾಗಿ ಈ ಕವಿಯ ಕುಟುಂಬ ಅವರಿಗೆ ಸಹಾಯ ಮಾಡ್ತಾ ಇರುತ್ತೆ. ಆದರೆ ಮಗನಿಗೋ ಅಥವಾ ಕುಟುಂಬದ ಯಾರೋ ಮಗನಿಗೋ ಮಗಳಿಗೋ ಫೀಸ್ ಕಟ್ಟಬೇಕು ಅಂದಾಗ ಇವ್ರ ಕಷ್ಟ ತೀರೋದೇ ಇಲ್ಲ ಅಂತ ಸ್ವಲ್ಪ ಕಟುವಾಗಿ ಮಾತಾಡ್ತಾರೆ. ಮರುದಿನ ಆಕೆ ಬರಲ್ಲ, ಅದು ಲೇಟಾಗಿ ಬರ್ತಾಳೆ. ಅದು ಇನ್ನೇ ಬರಲ್ಲ, ಅವಳು ದುಡ್ಡು ಕೊಡಲಿಲ್ವಲ್ಲ, ಸಿಟ್ಟು ಮಾಡ್ಕೊಂಡು ಮನುಷ್ಯರೇ ಅಷ್ಟೇ ಅಲ್ವಾ ಅಂತ ಈ ವೃದ್ಧ ದಂಪತಿ ಕೆಲಸ ಮಾಡ್ಕೋತಾ ಇರ್ತಾರೆ. ಆಗ ಆಕೆ ಬರ್ತಾಳೆ, ನನಗೆ ಜ್ವರ ಬಂದಿತ್ತು, ತಡ ಆಯಿತು ಅಂತ. ಅದು ಆಗ ಆತ ಅನುಭವಿಸುವಂತಹ ಒಂದು ಪಾಪ ಪ್ರಜ್ಞೆ ಇದೆಯಲ್ಲ, ಅದು ಕೂಡ ಈ ಮಧ್ಯಮ ವರ್ಗದ ಕುಟುಂಬಗಳಲ್ಲಷ್ಟೇ ಸಾಧ್ಯ ಆಗುವಂತಹದ್ದು ಅಂತ ನನಗೆ ಅನಿಸುತ್ತೆ. ಅದು ಈ ರೀತಿಯ ಅನೇಕ ಸಂಗತಿಗಳನ್ನು ಈ ಕವಿತೆಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಇದರ ಜೊತೆಗೆ ಇನ್ನೊಂದು ಬಗೆಯ ಹುಡುಕಾಟ, ಅಂದರೆ ಹಲವು ಬಗೆಯ ಹುಡುಕಾಟಗಳು ಈ ಕೃತಿನಲ್ಲಿದೆ ಅಂತ ಅನಿಸುತ್ತೆ. ನನಗೆ ತುಂಬ ಮುಖ್ಯ ಅನಿಸಿದ್ದು ಈ ಕವಿ ನೇರವಾಗಿ ನಡೆಸುವಂತಹ ಕಾವ್ಯದ ಹುಡುಕಾಟ ಇದೆಯಲ್ಲ, ಅದು ಈ ಕೃತಿನಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅದು ಈ ಕಾವ್ಯದ ಹುಡುಕಾಟಕ್ಕೆ ಅಥವಾ ಕವಿ ನಡೆಸುವಂತಹ ಹುಡುಕಾಟಕ್ಕೆ ಪುರಾಣದ, ಇತಿಹಾಸಗಳ, ವರ್ತಮಾನದ ಅನೇಕ ಧೀರೋದಾತ್ತ ನಾಯಕರು ಅವರಿಗೆ ಜೊತೆ ಆಗ್ತಾರೆ. ಕೊಲಂಬಸ್ಸನ್ನು ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತ ನನಗೆ ಅನಿಸುತ್ತೆ. ಅದು ಕೊಲಂಬಸ್ ಸಮುದ್ರಯಾನದ ಸಮಯದಲ್ಲಿ ತನ್ನ ನೌಕೆಯಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನಲ್ಲ, ಅವನಿಗೆ ಸಮುದ್ರದ ನೀರು ಮತ್ತು ನೆತ್ತಿಯ ಮೇಲಿನ ಆಕಾಶ ಎರಡನ್ನ ಬಿಟ್ಟು ಬೇರೆ ಏನೂ ಇಲ್ಲವೇ ಇಲ್ಲ. ಅದು ಆ ಏಕತಾನತಿನಲ್ಲಿ ಹೋಗ್ಬೇಕಾದ್ರೆ ಬೇಸತ್ತು ಹೋಗ್ತಾನೆ ಅವನು ಮತ್ತು ಅವನ ಸಂಗಡಿಗರು. ಅದು ಯಾವುದೇ ಸಂದರ್ಭದಲ್ಲಿ, ಕ್ಷಣದಲ್ಲಿ ತನ್ನ ಸಂಗಡಿಗರು ಆ ಏಕತಾನತೆಯಿಂದ ಬೇಸತ್ತು ತನ್ನ ವಿರುದ್ಧ ಸಿಡಿದೇಳಬಹುದು ಅನ್ನುವಂಥ ಆತಂಕ ಕೂಡ ಅವನಿಗಿದೆ. ಅದು ಆ ಕ್ಷಣದಲ್ಲಿ ಅವನಿಗೆ ದೂರದಲ್ಲಿ ಎಲ್ಲಾದರೂ ಕೂಡ ಭೂಮಿ ಅಥವಾ ಒಂದು ಹೊಸ ಜಾಗ, ನೆಲೆ ಕಾಣಿಸ್ಬೋದಾ ಅಂತ ಒಂದು ತವಕಿಸೋದಿದೆಯಲ್ಲ, ಅದು ಒಬ್ಬ ಕವಿಯ ಹಂಬಲ ಕೂಡ ಅಂತ ನನಗೆ ಅನಿಸುತ್ತೆ. ಅದು ಕೊಲಂಬಸ್ ನಡೆಸುವ ಹುಡುಕಾಟ ಬೇರೆ ಅಲ್ಲ, ಕವಿ ನಡೆಸುವಂತಹ ಹುಡುಕಾಟ ಬೇರೆ ಅಲ್ಲ ಅಂತ. ಅದು ಯಾಕೆಂದರೆ ಕಾವ್ಯದ ಹುಡುಕಾಟ, ಪ್ರತಿ ಕವಿತೆಯ ಹುಡುಕಾಟ ಕೂಡ ಒಂದು ರೇವು ಆಗಿರುತ್ತೆ, ಅದು ಗುರಿ ಮತ್ತು ಅದು ಒಂದು ಯಾನ ಆಗಿರುತ್ತೆ ಅಂತ ನಾನು ಭಾವಿಸಿದ್ದೇನೆ. ಅದು ಅವನಿಗೆ ಒಂದು ಮುಂಜಾನೆ, ಕೊಲಂಬಸ್ಗೆ ಕಾಣಿಸುತ್ತೆ ಅದು ಒಂದು ಮುಂಜಾನೆ, ಗಗನದ ಅನೂಹ್ಯದಿಂದ ನಮಗಾಗಿ ನೀ ಸುರಿದ ಭರವಸೆಯ ಕರಪತ್ರಗಳಂತೆ ಹಾರಾಡಿ ಮರೆಯಾಗಿದೆ ಅಡಗಿನ ನೆತ್ತಿಯ ಮೇಲೆ ನಾಡಾಡಿ ಹಕ್ಕಿ ಹಿಂಡು, ಮತ್ತೆ ಅದೇ ದಗದಗ ಸೂರ್ಯ, ಕೊತ ಕೊತ ಕಡಲು, ಬಣ್ಣ ಬಣ್ಣದ ಆಸೆಗಳ ಬಂಜೆ ಸಂಜೆ, ಸೊರಗುವ ಚಂದ್ರ, ಜಲಾಪಿಲ್ಲಿ ಚಿಕ್ಕೆ, ಕೊರೆಯುವ ಚಳಿಗೆ, ಬಗ ಬಗ ಲೋಳೆ ಲೋಳೆ ರಾತ್ರಿ, ಎಲ್ಲಿ ಎಲ್ಲಿ ಆ ಹೊಸ ಧರಿತ್ರಿ, ಎಲ್ಲಿ ಆ ಹೊಸ ಕವಿತೆ ಅಂತ ಕವಿ ಕೇಳ್ತಾ ಇದ್ದಾರೇನೋ ಅಂತ ನನಗೆ ಅನಿಸುತ್ತೆ. ಅದು ದೆಹಲಿ 1857 ಅನ್ನುವಂತಹ ಮತ್ತೊಂದು ಕವಿತೆ ತುಂಬ ಒಳ್ಳೆಯ ಕವಿತೆ ಇಲ್ಲಿದೆ. ಅಂದರೆ ಇತಿಹಾಸವನ್ನು ಅವರು ಯಾವ ರೀತಿ ಮುಖಾಮುಖಿ ಆಗ್ತಾರೆ ಅನ್ನುವಂಥದ್ದು ತುಂಬ ಮುಖ್ಯವಾದ್ದು. ಅದು ಇವತ್ತು ನಾವು ಇತಿಹಾಸವನ್ನು ಗಾಯಗಳನ್ನು ಕೆದಕಲಿಕ್ಕೆ, ಅಂದರೆ ಸಮಕಾಲೀನ ರಾಜಕಾರಣದ ಒಂದು ವಿಷಮತೆ ಇದೆಯಲ್ಲ, ಅದಕ್ಕೆ ಪೂರಕವಾಗಿ ಇತಿಹಾಸವನ್ನು ಬಳಸ್ಕೋತಾ ಇದ್ದೀವಲ್ವ. ಆದರೆ ಇವರು ಅತ್ಯಂತ ಜೀವಪರವಾಗಿ ಇತಿಹಾಸದ ಜೊತೆಗೆ ಅನುಸಂಧಾನ ನಡೆಸೋದನ್ನು ನಾವು ಗಮನಿಸಬೇಕು. ಇದು ಮೊಘಲರ ಕೊನೆಯ ದೊರೆ ಬಹದ್ದೂರ್ ಶಾ ಜಫರ್ ಒಂದು ಸ್ವಗತ. ಅದು ಒಂದು ನಸುಕಿಗೂ ಮೊದಲು ಅವನಿಗೆ ಎಚ್ಚರ ಆಗಿದೆ, ಒಂದು ದೊಡ್ಡ ಸಂದಿಗ್ಧದಲ್ಲಿ ಅವನು ಎದುರಿಸ್ತಾ ಇದ್ದಾನೆ. ಒಂದು ಕಡೆ ಅವನ ಕೈಮೀರಿ ನಡೆದ ಜಿಹಾದಿನ ನರಮೇಧ ಇದೆ, ಇನ್ನೊಂದು ಕಡೆ
ಹಿಂದೂಗಳು ಅವನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮತ್ತು ಇಂಗ್ಲೀಷರು ಕೂಡ, ಬ್ರಿಟಿಷರು ಕೂಡ ಅವನನ್ನು ಯಾವುದೇ ಕ್ಷಣದಲ್ಲಿ ಬಲಿ ಹಾಕಲಿಕ್ಕೆ ಸಿದ್ಧ ಆಗಿದ್ದಾರೆ. ಅಂದರೆ ಅವನ ಸಿಂಹಾಸನ ಇದೆಯಲ್ಲ, ಅವನ ಕುರ್ಚಿ ಇದೆಯಲ್ಲ, ಅದು ಅಲುಗಾಡ್ತಾ ಇದೆ. ಅದು ಇಂಥದ್ದೊಂದು ಸಂದರ್ಭದಲ್ಲಿ, ತಲ್ಲಣದಲ್ಲಿ ಅವನು ತಲ್ಲೀನನಾಗಿ ಕುಳಿತು ಏನು ಮಾಡ್ತಾನೆ ಅಂದರೆ ತನ್ನ ಪ್ರೀತಿಯ ಗಜಲ್ನ ಸಾಲುಗಳನ್ನು ಹುಡುಕಾಟ ನಡೆಸ್ತಾನೆ. ಅದು ಅಂದರೆ ಮನುಷ್ಯ ತನ್ನ ಅತ್ಯಂತ ದುರ್ಬಲ ಗಳಿಗೆಗಳಲ್ಲಿ ಕೂಡ ಯಾವ ವ್ಯಕ್ತಿಯ ಒಳಗಡೆ ಕವಿ ಅಥವಾ ಒಬ್ಬ ಕಲೆಗಾರ ಜೀವಂತ ಇರ್ತಾನೆ, ಅವನು ಅದು ತನ್ನ ದುರ್ಬಲ ಗಳಿಗೆಗಳಿಗೆ ಕಾವ್ಯದ ಮುಖಾಂತರವೇ, ಕಲೆಯ ಮುಖಾಂತರವೇ ಉತ್ತರವನ್ನು ಕಂಡುಕೊಳ್ಳುವಂತಹ ಒಂದು ರೂಪಕ ಇದು ಅಂತ ನನಗೆ ಅನಿಸುತ್ತೆ. ಅದು ಅವನು ಜಫರ್ ಹಂಬಲಿಸ್ತಾನೆ, ಒಳೆದೀತೆ ಮುಂಬೆಳಕಿನ ಹೊಸ ಪಲ್ಲವಿ, ಕರುಣಾಳು ಅಲ್ಲಾಹುವಿನ ಜೋಡಿ ಕಣ್ಣುಗಳಂತ ಎರಡು ಉಜ್ವಲ ಸಾಲು ಅಂತ. ಅದು ಅಂದರೆ ಕಾವ್ಯ ಬರೆಯುವಂಥದ್ದು ಇದೆಯಲ್ಲ, ಅಥವಾ ಈ ಕಾವ್ಯದ ಪ್ರಕ್ರಿಯೆಯಲ್ಲಿ ನಾವು ತೊಡಕೊಳ್ಳೋದಿದೆಯಲ್ಲ, ಅದು ಈ ಮನುಷ್ಯರಾಗುವ ಪ್ರಕ್ರಿಯೆ ಅಥವಾ ಮನುಷ್ಯರಾಗಿ ಉಳಿಲಿಕ್ಕೆ ನಾವು ನಡೆಸುವಂತಹ ಪ್ರಯತ್ನ ಅಂತ ನನಗೆ ಅನಿಸುತ್ತೆ. ಅದು ಈ ಕವಿತೆಯ 2ನೇ ಭಾಗದಲ್ಲಿ ಸೌಂದರ್ಯ ಮತ್ತು ಸಾವಿನ ಮುಖಾಮುಖಿ ಇದೆ. ಅದು ಒಬ್ಬ ಯೋಧ ನವಿಲುಗಳನ್ನು ನೋಡಿ ಮೈಮರೆಯುವ ಸಂದರ್ಭಕ್ಕೆ ಇನ್ನೊಬ್ಬ ಯೋಧ ಆ ನವಿಲುಗಳಿಗೆ ಗುಂಡಿಟ್ಟು ಒಂದು ದುರಂತವನ್ನು ಸೃಷ್ಟಿ ಮಾಡ್ತಾನೆ. ಅದು ನನಗದು ನೀಲಾಂಜನೆಯ ಪ್ರಸಂಗ ನೆನಪಾಯಿತು. ಅದು ಅಂದರೆ ಈ ಬದುಕಿನ ಸೌಂದರ್ಯ ಮತ್ತು ನಶ್ವರತೆಯನ್ನು ಒಟ್ಟಾಗಿ ಕಟ್ಕೊಡೋದಿದೆಯಲ್ಲ, ಅದು ಈ ಕಾವ್ಯ ಮಾಡಬೇಕಾದ್ದು, ಸಮಾಜ ಸಾಹಿತ್ಯ ಮಾಡಬೇಕಾದ್ದು, ಸಮಾಜಕ್ಕೆ ಕಾಣಿಸುವಂಥದ್ದು ಅಂತ ನನಗೆ ಅನಿಸುತ್ತೆ. ಅದು ಮತ್ತೊಂದು ಬಗೆಯ ಹುಡುಕಾಟ, ಅದನ್ನು ಪ್ರಸ್ತಾಪ ಮಾಡ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅದು ಈ ಕವಿತೆಗಳಲ್ಲಿ ಇರುವಂತಹ ಒಂದು ರಾಜಕೀಯ ಪ್ರಜ್ಞೆ ಅನ್ನುವಂಥದ್ದು. ನಾನು ಈ ರಾಜಕೀಯ ಪ್ರಜ್ಞೆ ಅನ್ನುವಂಥದ್ದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಹುತೇಕರಿಗೆ BRL ಅವರ ಕಾವ್ಯದ ಕೊರತೆಯ ರೂಪದಲ್ಲಿ ಕಾಣಿಸುವಂಥದ್ದು ರಾಜಕೀಯ ಪ್ರಜ್ಞೆ. ಅದು ಅಂದರೆ ನಾವು ಒಬ್ಬ ಕವಿಗೆ ಅಥವಾ ಬರಹಗಾರನಿಗೆ ಒಂದು ಸಾಮಾಜಿಕ ಪ್ರಜ್ಞೆ, ಹೊಣೆಗಾರಿಕೆ ಇರಬೇಕು ಅಂತ ಸಮಾಜ ಅಪೇಕ್ಷೆ ಪಡುತ್ತಲ್ಲ, ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಎಷ್ಟು ಉದಾಸೀನದಿಂದ ಅಥವಾ ಉಡಾಫೆಯಾಗಿ ಮಾತಾಡ್ಬಿಡ್ತೇವೆ ಅಂದರೆ, ಕೆಲವು ಬರಹಗಾರರ ಬಗ್ಗೆ, ಕವಿಗಳ ಬಗ್ಗೆ ಅವರು ಒಂದು ಸೌಂದರ್ಯಾತ್ಮಕ ನೆಲೆಗಟ್ಟಿನಲ್ಲಿ, ಒಂದು ಸಾಹಿತ್ಯದ ಸೌಂದರ್ಯದ ನೆಲೆಗಟ್ಟಿನಲ್ಲಿ ಬದುಕಿನ ವರ್ತಮಾನವನ್ನು, ತಲ್ಲಣಗಳನ್ನು ನಿರ್ಲಕ್ಷ್ಯ ಮಾಡಿದ್ರೇನೋ ಅಂತ ಆರೋಪಿಸ್ತೇವೆ ಬಹಳ ಸಹಜವಾಗಿ. ಅದು ಆದರೆ ನನಗೆ ಅನಿಸೋದು, ಯಾರು ನಿಜವಾದ ಕವಿಯಾಗಿರ್ತಾರೆ ಅವರು ಈ ವರ್ತಮಾನವನ್ನು ಬಿಟ್ಟು ಬರೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾನು ಬರಿತೀನಿ ಅಂತ ಒಂದು ಪ್ರಜ್ಞಾಪೂರ್ವಕವಾಗಿ ನಿರ್ಣಯ ಮಾಡೋದಿದೆಯಲ್ಲ, ಆ ಕ್ಷಣದಿಂದನೇ ನನಗೊಂದು ರಾಜಕೀಯ ಪ್ರಜ್ಞೆ ಬರುತ್ತೆ, ಮತ್ತು ವರ್ತಮಾನದ ಜೊತೆ ಮುಖಾಮುಖಿ ಮಾಡ್ತಾ ಇದ್ದೇನೆ ಅಂತ. ದುರಂತ ಅಂದರೆ ನಾವು ಅದನ್ನು ಗಮನಿಸಲ್ಲ, ಅದರ ಬೇರೆ ಬೇರೆ ಆಯಾಮಗಳನ್ನು ಗಮನಿಸಲ್ಲ. ನಮಗೆ ಅದು ಯಾವಾಗಲೂ ನಮಗೆ ಆ ಗೋಪಿಯ ಗಾಂಡಲೀನಳ ಸೌಂದರ್ಯ, ಗ್ಲಾಮರ್ ಮುಖ್ಯ ಆಗಿಬಿಡುತ್ತೆ ಹೊರತು ಆ ಕವಿತೆ ಕಾಣಿಸಿಕೊಡುವಂತಹ ವಿವೇಕವನ್ನು ನಾವು ಮರ್ತು ಬಿಡ್ತೇವೆ. ಅದು ಮತ್ತೊಂದು ಕವಿತೆಯ ಪೋಲಿತನ ಮುಖ್ಯ ಆಗುತ್ತೆ ಹೊರತು ನನ್ನ ಕ್ಷೇತ್ರದಲ್ಲಿ ವಿಯಟ್ನಾಂ ಬಿತ್ತಬೇಡಿ ಅನ್ನುವಂತಹ ಒಂದು ಹೇಳೋದಿದೆಯಲ್ಲ, ಅಂದರೆ ಒಂದು ಹುಡುಗಿಯ ನೆಲೆಗಟ್ಟಿನಲ್ಲಿ ಇಡೀ ಜಗತ್ತಿನ ತಲ್ಲಣವನ್ನು, ಸಂಕಟವನ್ನು, ಅನಾಥ ಪ್ರಜ್ಞೆಯನ್ನು ಕಾಣಿಸೋದಿದೆಯಲ್ಲ, ಇದಕ್ಕಿಂತಲೂ ದೊಡ್ಡ ರಾಜಕೀಯ ಪ್ರಜ್ಞೆ ನಾವು ಅಪೇಕ್ಷೆ ಪಡೋದು ಕಷ್ಟ ಅಂತ ನನಗೆ ಅನಿಸುತ್ತೆ. ಅದು 2 ಕವಿತೆಗಳನ್ನು ನಾನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಒಂದು ನೆಹರು ಜೈಲಿಗೆ ಓದದ್ದೇಕೆ ಅನ್ನುವಂತಹದ್ದು, ಮತ್ತು ನನ್ನ ಗಾಂಧಿ ಅನ್ನುವಂತಹ ಕವಿತೆ. ಅದು ಒಂದು ಶಾಲೆಯಲ್ಲಿ ಒಂದು ಚರ್ಚೆ ಶುರು ಆಗುತ್ತೆ, ನೆಹರು ಜೈಲಿಗೆ ಓದದ್ದೇಕೆ ಅಂತ. ಆಗ ಎಲ್ಲ ವಿದ್ಯಾರ್ಥಿಗಳು ನಕ್ ಬಿಡ್ತಾರೆ. ಅದು ಇವತ್ತಿನ ಸಂದರ್ಭದಲ್ಲಾದರೆ ಇನ್ನೂ ಜೋರಾಗಿ ನಗ್ತಾ ಇದ್ರು ಅಂತ ಅನಿಸುತ್ತೆ. ಅದು ನಗ್ತಾರೆ. ಆಗ ಕವಿಗೆ ಅನಿಸುತ್ತೆ, ಇಲ್ಲ ಇದು ನಗೋ ಅಂತ ವಿಷಯ ಅಲ್ಲ, ಇದು ತುಂಬ ಗಂಭೀರವಾದ್ದು ಅಂತ. ಆಗ ಅವರಿಗೆ ನೆಹರು ಅವರ ಆತ್ಮಚರಿತ್ರೆಯ ಒಂದು ಪ್ರಸಂಗ ನೆನಪಾಗುತ್ತೆ. ಅದು ನೆಹರು ಅವರು ಡೆಹ್ರಾಡೂನ್ ಜೈಲಿನಲ್ಲಿದ್ದಾಗ ಅವರಿಗೆ ಒಂದು ಜಿಜ್ಞಾಸೆ ಕಾಡುತ್ತೆ. ಇದು ಈ ಹೋರಾಟ ಇದೆಯಲ್ಲ, ಸ್ವಾತಂತ್ರ್ಯದ ಹೋರಾಟ ಇದೆಯಲ್ಲ, ಅದರ ಫಲವಾದ ಈ ಸೆರೆವಾಸ ಇದೆಯಲ್ಲ, ಈ ಸೆರೆಯಲ್ಲಿ ನಮ್ಮೆಲ್ಲ ಆಯುಷ್ಯನ ಬಹಳ ಮುಖ್ಯವಾದ ಭಾಗವನ್ನು, ಯೌವನವನ್ನು ಹೀಗೆ ಕರಗಿಸ್ತಾ ಇದ್ದೀವಲ್ಲ, ಇದಕ್ಕೇನಾದರೂ ಅರ್ಥ ಇದೆಯಾ? ಅದು ಅಂದರೆ ಈ ಬದುಕಿಗೆ ವಿಮುಖವಾಗಿ, ಸುಖಕ್ಕೆ ವಿಮುಖವಾಗಿ ನಾವು ನಡೀತಾ ಇದ್ದೀವಾ ಅಂತ ಅವರಿಗೆ ಅನಿಸುತ್ತೆ. ಅದು ಈ ಗೊಂದಲದಲ್ಲಿ ಅವರು ಮುಳುಗಿದ್ದಾಗ ಆ ಸಂಜೆ, ಹೀಗೆ ಸಂಜೆ ಆಗುತ್ತೆ ಅವತ್ತು, ಆ ಸಂಜೆ ಮಳೆ ಸುರಿದು ಬಿಸಿಲು ಮೂಡಿದಂತಹ ಸಂಜೆ ಅದು. ಆಗ ಅವರು ಆ
ಕಾರಾಗೃಹದ ಪಡಸಾಲೆನಲ್ಲಿ ಅವರು ನಡೆದಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಆಗ ಅವ್ರಿಗೆ ಎದುರುಗಡೆಯ ಹಿಮಾಲಯ ಕಾಣಿಸುತ್ತೆ. ಅದು ಒಂದು ತುಂಬ ಸುಂದರವಾದ ಪ್ರಸಂಗ, ಅದು ಹಿಮಾಲಯ ಕಾಣಿಸುತ್ತೆ. ಆ ಸಾಲುಗಳು ತುಂಬ ಚೆನ್ನಾಗಿದೆ. ಅದು ಗಲ್ಲೆಂದು ಪುಲಕಿಸಿತು ಕಂಡ ಆ ನೋಟಕ್ಕೆ ಕವಿ ಹೃದಯಿ ನೆಹರು. ನಾವು ಗಮನಿಸಬೇಕು, ಇದು ರಾಜಕಾರಣಿ ಅಲ್ಲ, ರಾಜಕಾರಣಿ ಹೌದು ನೆಹರು, ಆದರೆ ಅವ್ರು ಯಾಕೆ ನಮಗೆ ಮುಖ್ಯ ಅಂದರೆ ಅವರೊಳಗಡೆ ಒಬ್ಬ ಕವಿ, ಇದು ಕವಿ ಹೃದಯಿ ನೆಹರು. ಮೈಮನ ಬಳಿಯ ನಿಲುವಂಗಿಯಲ್ಲಿ ಧ್ವನಿಯೋಗಿಯ ಹಾಗೆ ಕಂಗೊಳಿಸುತ್ತಿತ್ತು ಹಿಮಸದನ. ಬಿಳಿಯ ನಿಲುವಂಗಿಯಲ್ಲಿ ಧ್ಯಾನಿಯೋಗಿಯ ಹಾಗೆ ಕಂಗೊಳಿಸುತ್ತಿತ್ತು ಹಿಮಸದನ. ಮನದಲ್ಲೇ ಹಿಮಗಿರಿಗೆ ನಮಿಸಿದರು ನೆಹರು. ಶಮನವಾಯಿತು ಚಿತ್ತಕ್ಷೋಭೆ, ದಿಟ್ಟ ಹೆಜ್ಜೆಯನ್ನಿಟ್ಟು ಸೆರೆಗೆ ಹಿಂತಿರುಗಿದರು ತಾಪಸಿ ಗವಿ ಒಕ್ಕ ಹಾಗೆ ಅಂತ. ನನಗೆ ಆ ಕವಿತೆಯನ್ನು ಓದಿ ನನಗೊಂದು ಕ್ಷಣ ರೋಮಾಂಚನ ಆಯಿತು. ಅದು ಅಂದರೆ ನೆಹರು ಅವರನ್ನು ನಾವಿವತ್ತು ಯಾವ ಸ್ಥಿತಿಗೆ ತಂದಿದ್ದೇವೆ, ಮತ್ತು ನೆಹರು ಅವರನ್ನು ನಾವು ಯಾವ ರೀತಿ ನೆನಪಿಸ್ಕೋಬೇಕು, ಹೇಗೆ ಉಳಿಸ್ಕೋಬೇಕು ಅನ್ನುವಂಥದ್ದನ್ನು ಈ ಕವಿತೆ ತುಂಬ ಅದ್ಭುತವಾಗಿ ನಮ್ಮ ಗಮನಕ್ಕೆ ತರುತ್ತೆ ಅಂತ ನನಗೆ ಅನಿಸುತ್ತೆ. ಮತ್ತೊಂದು ನನ್ನ ಗಾಂಧಿ ಎನ್ನುವಂಥದ್ದು ಕೂಡ ಅದು. ನನ್ನ ಗಾಂಧಿ ಜ್ವರ ಬಂದು ಮಲಗಿದ ಒಂದು ಇರುಳು ಅಥವಾ ಒಂದು ದಿನ ಅವರಿಗೆ ಗಾಂಧಿ ಅವರ ಕನಸಲ್ಲಿ ಬರ್ತಾರೆ. ಅದು ಆ ಕವಿತೆಯನ್ನು ಓದಿದ ನನಗೆ ಅಸೂಯೆ ಆಯಿತು. ಅದು ಕವಿ ನಾನು ಸುಳ್ಳು ಹೇಳ್ತಾರೆ ಅಂದ್ರಲ್ಲ, ಎಂಥ ಸುಳ್ಳಿದೆ ಅಂದರೆ ಅದರಲ್ಲಿ ಗಾಂಧೀಜಿ ಬಂದು ಅವ್ರಿಗೆ ಕಾಫಿ ಮಾಡಿಕೊಡ್ತಾರೆ. ಅದು ನನಗೆ ನಿಜಕ್ಕೂ ಖುಷಿ ಆಯಿತು. ಅದು ಅಂದರೆ ಗಾಂಧೀಜಿ ಹತ್ರ ಕಾಫಿ ಮಾಡಿಸ್ಕೊಂಡು ಕುಡಿಯೋದಿದೆಯಲ್ಲ, ಅದಕ್ಕಿಂತಲೂ ದೊಡ್ಡ ಸುಖ ಬೇರೊಂದಿಲ್ಲ ಅಂತ. ಆ ಗಾಂಧೀಜಿ ಇವರು ದೇಶದ ತಲ್ಲಣಗಳ ಬಗ್ಗೆ ಮಾತಾಡ್ಲಿಕ್ಕೆ ಹೋದಾಗ ಗಾಂಧೀಜಿ ಅದಿರಲಿ, ನೀನು ಹೇಗಿದ್ದೀಯಾ ಹೇಳು, ನಿಮ್ಮ ಮನೆಯವರು ಹೇಗಿದ್ದಾರೆ, ನೀನು ಸುಖವಾಗಿದ್ದೀಯಾ, ನಿನ್ನ ಕವಿತೆ ಹೇಗೆ ಬರಿತಾ ಇದೆಯಾ, ಈಗಲಾದರೂ ಗಂಭೀರವಾಗಿ ಬರಿತಾ ಇದೆಯಾ, ಆ ಸಿನಿಕತನ ಬಿಟ್ಟಿದೆಯಾ, ಈಗ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಆ ಪ್ರಶ್ನೆಗಳ ನಡುವೆ ಒಂದು ಮಾತನ್ನು ಕೇಳ್ತಾರೆ. ಈಗಲೂ ನಿಮ್ಮಪ್ಪ ನನ್ನನ್ನು ಹಾಗೆ ಬೈತಾ ಇದ್ದಾರಾ, ಈ ಗಾಂಧಿನಿಂದಲೇ ದೇಶ ಹಾಳಾದದ್ದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅಂದರೆ ಈ ಗಾಂಧಿಯಿಂದಲೇ ಈ ದೇಶ ಹಾಳಾದದ್ದು ಅಂತ ಒಂದು ಇದಿದೆಯಲ್ಲ, ಒಂದು ಸಾಲು ಬರುತ್ತಲ್ಲ, ಅದು ನನಗೆ ಇವತ್ತಿನ ರಾಜಕಾರಣದ ಅನೇಕ ವಿದ್ಯಮಾನಗಳು ನೆನಪಾಗೋದ್ಬೋದು. ದೇಶ ಹಾಳಾಯಿತೋ ಅಥವಾ ನಾವು ಹಾಳು ಮಾಡಿದ್ದೇವೋ ಅದು ಬೇರೆ ಪ್ರಶ್ನೆ. ಆದರೆ ಈ ದೇಶಕ್ಕೊಂದು ಅಸ್ತಿತ್ವ ಇದೆಯಲ್ಲ, ಬಂದಿದೆಯಲ್ಲ, ಅದು ಗಾಂಧಿ ಇಲ್ಲದೇ ಇದ್ದರೆ ಸಾಧ್ಯ ಆಗ್ತಾ ಇತ್ತಾ? ಅದು ಖಂಡಿತವಾಗ್ಲೂ ಆಗ್ತಾ ಇರಲಿಲ್ಲ. ಅದು ನಾವು ಭಾರತದ ಏಕೀಕರಣ ಅಂತ ಒಂದು ಪರಿಕಲ್ಪನೆಯನ್ನು ಕಟ್ಕೊಳ್ಳೋದಾದರೆ ಆ ಭಾರತದ ಏಕೀಕರಣ ಸಾಧ್ಯ ಆಗಿದ್ದೇನೆ ಗಾಂಧಿಯ ಕಾರಣಕ್ಕೋಸ್ಕರ. ಅದು ಗಾಂಧಿ ಇಲ್ಲದೆ ಹೋಗಿದ್ರೆ ಕೊನೆಗೂ ಅನೇಕ ಸಂಸ್ಥಾನಗಳಾಗಿ ನಮಗೆ ಸ್ವಾತಂತ್ರ್ಯ ಬರ್ತಾ ಇತ್ತೆ ಹೊರತು ಇಡೀ ಭಾರತ ಒಂದು ಅಂತ ನಮ್ಗೆ ಅನ್ನಿಸ್ತಾ ಇರಲಿಲ್ಲ, ಯಾವತ್ತೂ ಅನಿಸಿರಲಿಲ್ಲ. ಅದು ಇಡೀ ಭಾರತದ ಚರಿತ್ರೆಯನ್ನು ನೋಡಿದ್ರೆ ಅದು ಅನೇಕ ಸಂಸ್ಥಾನಗಳ ಚರಿತ್ರೆ. ಅದು ಇಡೀ ಭಾರತ ಒಂದು ಅಂತ ಅನಿಸಿದ್ದು ಅದು ಗಾಂಧಿಯ ಕಾರಣಕ್ಕೋಸ್ಕರ. ಇಡೀ ಗಾಂಧಿ ದೇಶದ ಉದ್ದಗಲಕ್ಕೂ ಓಡಾಡಿ ಒಂದು ಏಕೀಕರಣವನ್ನು ನಡೆಸಿದ್ರಲ್ಲ, ಅದನ್ನು ನಾವು ಇವತ್ತು ಮರ್ತೇ ಬಿಟ್ಟಿದ್ದೇವೆ. ಅದು ದೇಶ ಹಾಳು ಮಾಡಿದ್ರು ಗಾಂಧಿ ಅಂತ ನೋಡ್ತಾ ಇದ್ದೀವಲ್ಲ. ಹೀಗೆ ಅನೇಕ ಒಂದು ಒಳಹುಗಳನ್ನು ಇವರ ಕವಿತೆಗಳು ಕಟ್ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಒಂದು ಸಾಮಾಜಿಕ ಏಳಿಗೆ, ಸುಖ, ಶಾಂತಿ, ನೆಮ್ಮದಿಯ ಬದುಕಿನ ಕನಸಿದೆ. ಅದು ಎಲ್ಲ ಕವಿಗಳಿಗೂ ಇರುವಂತಹದ್ದು. ಮತ್ತೆ ಅದು ಸಾಧ್ಯ ಆಗಲಾರದು ಅನ್ನುವಂತಹ ಒಂದು ನಿರಾಶೆ ಅಥವಾ ವಸ್ತುಸ್ಥಿತಿಯ ಒಂದು ಅರಿವು ಕೂಡ ಇರುವಂಥದ್ದನ್ನು ನಾವು ಗಮನಿಸಬೇಕು. ಅದು ಭೂತಸ್ಮಿತ ಅಂತ ಕವಿತೆ ಇದೆ. ಅದು ಕೇಳಿದ್ದೆಲ್ಲವನ್ನ ಕೊಡುವಂತಹ ಒಂದು ಭೂತ ಇವರಿಗೆ ಸಿಗುತ್ತೆ. ಅದು ಅವರಿಗೆ ಅದನ್ನು ಕೊಡು, ಇದನ್ನು ಕೊಡು ಅಂತ ಎಲ್ರಿಗೂ ಬೇಕಾದ್ದನ್ನೆಲ್ಲ ಕೊಡಿಸ್ತಾರೆ. ಅದು ಕೊನೆಗೆ ಈ ಜಗತ್ತಿಗೆ ಸುಖ, ಶಾಂತಿ, ನೆಮ್ಮದಿಯನ್ನು ಕೊಡುವಂಥ ಭೂತನ ಕೇಳ್ತಾರೆ ಕವಿ. ಆಗ ಅದು ಮಾರ್ಮಿಕವಾಗಿ ನಕ್ಕು ಬಿಡುತ್ತೆ. ಅದು ಆ ಕವಿತೆ ಮುಗಿಯುತ್ತೆ. ಅದು ಕೊನೆಗೆ ಆ ಕವಿತೆಯ ಮುಂದುವರಿದ ಭಾಗ ಆಗಿ ಧ್ವನಿ ಮುದ್ರಿಕೆಯಲ್ಲಿ ಇರುವಂತಹ ಅಲ್ಲಾದ್ದೀನನ ದೀಪದ ಕವಿತೆಯನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಇದೆ. ಅದು ಆ ಕವಿತೆ ಏನನ್ನ ಹೇಳುತ್ತೆ ಅಂದರೆ, ಬಹುಶಃ ಅದರ ಮುಂದುವರಿದ ಭಾಗವಾಗಿ ಒಂದು ಅಕ್ಷರ ಇದೆಯಲ್ಲ, ಈ ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದ್ದರೆ, ಒಂದು ಹೊಸತನ್ನು ಕಟ್ಕೊಡ್ಲಿಕ್ಕೆ ಸಾಧ್ಯ ಇದ್ದರೆ, ರಚನಾತ್ಮಕ ಬದಲಾವಣೆ ಸಾಧ್ಯ ಇದ್ದರೆ ಅದು ಅಕ್ಷರದಿಂದ ಸಾಧ್ಯ ಅನ್ನುವಂಥ ಒಂದು ಅರಿವನ್ನು ಆ ಕವಿತೆ ಕಟ್ಕೊಡುತ್ತೆ ಅಂತ ನನಗೆ ಅನಿಸುತ್ತೆ. ಸ್ನೇಹಿತರೆ, ಇದು ಅನೇಕ ಮಾತುಗಳನ್ನು ಆಡ್ಲಿಕ್ಕೆ ಸಾಧ್ಯ ಇದ್ರೂ ಕೂಡ ಈ ಸಮಯದ ಮಿತಿನಲ್ಲಿ ಕೆಲವು ಸಂಗತಿಗಳನ್ನಷ್ಟೇ ಹಂಚ್ಕೊಂಡಿದ್ದೇನೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು. ಅದು ನಿನ್ನೆ ಈ ವೇಳೆಗೆ ನನಗೆ ತುಂಬ ಒಂದು ತೀವ್ರವಾದ ಜ್ವರದ ತಾಪಕ್ಕೆ ಸಿಲುಕಿದೆ. ಅದು ನಿನ್ನೆ ಇಡೀ ರಾತ್ರಿ ಅದು ನನಗೆ ಈ ಕವಿತೆಗಳನ್ನು ಓದಲಿಕ್ಕೆ ಸಾಧ್ಯ ಆಗಲಿ. ನಿನ್ನೆ ರಜೆ ಇತ್ತು, ಓದೋಣ ಅಂತ ಅಂದ್ಕೊಂಡಿದ್ದೆ. ಮುಂಚೆ ಕವಿತೆಗಳನ್ನು ಓದಿದೆ, ಅದು ಬೇರೆ ಮಾತು. ಅದು ಆದರೆ ನಿನ್ನೆ ಓದಬೇಕಾಗಿತ್ತು, ಓದಲಿಕ್ಕೆ ಆಗಲೇ ಇಲ್ಲ. ಅದು ಬೆಳಿಗ್ಗೆ ಕೂಡ ಅದು ಜ್ವರದ
ತಾಪದಲ್ಲೇ ಒಂದು ಔಷಧಿಯ ಮಂಪರಿನಲ್ಲೇ ಬೆಳಗಿನ ಜಾವ ಎದ್ದು ಮತ್ತೆ ಕವಿತೆಗಳನ್ನು ಇಟ್ಕೊಂಡಾಗ ಕವಿತೆಗಳನ್ನು ಓದಿ ಮುಗಿಸೋ ಅಷ್ಟೊತ್ತಿಗೆ ನನಗೆ ಆ ಜ್ವರದ ತಾಪ ಎಳೆದು ಮನಸ್ಸಿನಲ್ಲಿ ಒಂದು ರೀತಿಯ ಉಲ್ಲಾಸ ತುಂಬಿಕೊಂಡಿತ್ತು. ಅಂದರೆ ಈ ಕವಿತೆಗಳಿಗೆ ಒಂದು ರೀತಿಯ ಥೆರಪಿಯ ಗುಣ ಕೂಡ ಇದೆ ಅಂತ ಅನಿಸುತ್ತೆ. ಅದು ಕವಿ ಮಾಡುವ ಬಹುದೊಡ್ಡ ಕೆಲಸ ಅದೇನೆ, ಒಂದು ಸಮಾಜಕ್ಕೆ ಔಷಧಿಯಾಗಿ ಪರಿಣಮಿಸುವಂಥದ್ದು. ಆ ಕಾರಣಕ್ಕೋಸ್ಕರ BRL ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು, ಶುಭಾಶಯಗಳನ್ನ ಹೇಳುವ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.